ಒಂದು ತಿಂಗಳಿಗೆ 50,000ರಿಂದ 60,000 ರೂಪಾಯಿ. ಯಾವ ಸರ್ಕಾರ ಕೊಟ್ಟಿತ್ತು? ಅದಕ್ಕೆ ಹೊಟ್ಟೆ ಉರಿಯವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರಿಗೂ ಈಗೆಲ್ಲ ಕೊಟ್ಬಿಡ್ತಾ ಇದ್ದಾನೆ, ಹೆಂಗಾರ ತೆಗೆದಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ನನ್ನನ್ನು ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ. ಸುಮ್ಮನೆ ಸುಳ್ಳು ಹೇಳೋದು. ಇವತ್ತು ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಕಡೆ ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ, ಪರಿಶಿಷ್ಟ ಜಾತಿ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಏನಾರು ಒಂದು ಹೇಳೋದು, ನಮ್ಮ ಮೇಲೆ ಏನಾರು ಒಂದು ಹೇಳೋದು. ಯಾಕಂದ್ರೆ ಈ ಬಿಜೆಪಿಯವರಿಗೆ ಜನ ನೆಮ್ಮದಿಯಾಗಿರೋದು ಇಷ್ಟ ಇಲ್ಲ. ಸಮಾಜದಲ್ಲಿ ಅಶಾಂತಿ ಇರಬೇಕು, ಒಬ್ಬರನ್ನೊಬ್ಬರನ್ನ ಎತ್ಕಟ್ಟಬೇಕು, ಹಿಂದೂ ಮುಸಲ್ಮಾನರ ಮಧ್ಯೆ ಹುಳಿ ಹಿಂಡಬೇಕು. ಇದು ಅವರದು. ಹಿಂದೂಗಳಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ ಏನು ಕೊಡಬಾರದು, ಅವರಾಗೇ ಇರಬೇಕು. ಇದು ಬಿಜೆಪಿಯವರು, JDSನವ್ರ ಕೆಲಸ. ಅದಕ್ಕೆ ನೀವು ಹೇಳಬೇಕು ಗಟ್ಟಿಯಾಗಿ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಮ್ಗೆ ಅನುಕೂಲ ಆಗ್ತಾ ಇದೆ, ಸಿದ್ದರಾಮಯ್ಯನವರ ಸರ್ಕಾರ ಉಳಿಬೇಕು, ಸಿದ್ದರಾಮಯ್ಯನ ಸರ್ಕಾರ ಮುಂದುವರಿಬೇಕು, ನಮ್ಗೆ ಸಹಾಯ ಮಾಡ್ತದೆ ಅಂತೇಳಿ ನೀವೇನೇ ಅವ್ರಿಗೆ ತಕ್ಕ ಉತ್ತರವನ್ನು ಕೊಟ್ಟಾಗ ಮಾತ್ರ ಅವರು ಸುಮ್ಮನಾಗಲಿಕ್ಕೆ ಸಾಧ್ಯ. ಮತ್ತೆ ಈ ಯೋಜನೆಗಳಿಗೆ ಯಾವ ಜಾತಿ ಇಲ್ಲ, ಯಾವ ಪಕ್ಷ ಇಲ್ಲ, ಯಾವ ಧರ್ಮ ಇಲ್ಲ. ಬಿಜೆಪಿಯವರು ತಗೊಳ್ಳಲ್ವಾ? ಗ್ಯಾರಂಟಿ ಯೋಜನೆಗಳನ್ನು ಬಿಜೆಪಿಯವರು ತಗೊಳ್ಳಲ್ವಾ? ಬಿಜೆಪಿಯವರು ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ತಾ ಇಲ್ವಾ? ಬಿಜೆಪಿಯವರು 2,000 ರೂಪಾಯಿ ತಗೋತಾ ಇಲ್ವಾ? ಬಿಜೆಪಿಯವರು ಕರೆಂಟು ಸಿಗ್ತಾ ಇಲ್ವಾ ಅವ್ರಿಗೆ ಫ್ರೀಯಾಗಿ? 170 ರೂಪಾಯಿ ತಗೋತಾ ಇಲ್ವಾ? ನಾವು ಯಾಕಂತಂದ್ರೆ ಬಡವರು ಕೂಡ ಮುಖ್ಯವಾಹಿನಿಗೆ ಬರಬೇಕು, ಹಳ್ಳಿಗಾಡಿನ ಜನರು ಕೂಡ ಮುಖ್ಯವಾಹಿನಿಗೆ ಬರಬೇಕು. ಹಳ್ಳಿಗಾಡಿನಲ್ಲಿ ಓದಂತ ಮಕ್ಕಳು, ಅಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಕೂಡ ಅವರಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು, ಅವರು ಬುದ್ಧಿವಂತರಾಗಬೇಕು, ಅವರು ಶ್ರೀಮಂತರ ಮಕ್ಕಳ ರೀತಿಯಲ್ಲೇ ಬೆಳಿಬೇಕು. ಅದಕ್ಕೋಸ್ಕರನೇ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಶೂಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಂಡ್ಬಂದದ್ದು. ಬರೀ ಶ್ರೀಮಂತರ ಮಕ್ಕಳು ಮಾತ್ರ ಶೂ ಹಾಕೊಂಡು ಹೋಗಬಾರ್ದು ಶಾಲೆಗೆ, ಬಡವರ ಮಕ್ಕಳು ಕೂಡ ಶೂನ ಹಾಕೊಂಡೇ ಹೋಗ್ಬೇಕು, ಯೂನಿಫಾರ್ಮ್ ಹಾಕೊಂಡೇ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಬಿಜೆಪಿಯವರು ಯಾವಾಗ ಏನು ಮಾಡಿದ್ದಾರೆ? ಇಂದಿರಾ ಗಾಂಧಿ ಅವರ ಕಾಲದಲ್ಲಿ 20 ಅಂಶದ ಕಾರ್ಯಕ್ರಮ ಮಾಡಿದ್ರು, ಗರೀಬಿ ಹಠಾವೋ ಕಾರ್ಯಕ್ರಮ ಮಾಡಿದ್ರು.